ಕರುನಾಡಿಗೆ ನಮಸ್ಕಾರ. ಕೆಸೆಟ್ 2025 ಪೇಪರ್ 1 ಯೂನಿಟ್ 10 ಹೈಯರ್ ಎಜುಕೇಶನ್ ಯೂನಿಟ್ದಲ್ಲಿ ಬರುವಂತಹ 100 ಕಾನ್ಸೆಪ್ಟ್ಗಳಿಗೆ ನಾವು ನೋಡ್ತಾ ಇದ್ದೀವಿ. ಈಗ 69 ಕಾನ್ಸೆಪ್ಟ್ ಅನ್ನು ನೋಡಿದ್ದೀವಿ. ಈಗ 69ನೇ ಕಾನ್ಸೆಪ್ಟ್. ಮಿನಿಮಮ್ ಪೀರಿಯಡ್ ಫಾರ್ PhD ಶುಡ್ ಬಿ ಆಫ್ 2 years and there should be viva examination for PhD degree. This recommendation was made by Radhakrishnan Commission. PhD ಕೋರ್ಸ್ ಕಂಪ್ಲೀಟ್ ಮಾಡುವ ಸಲುವಾಗಿ 2 ವರ್ಷದ ಕಾಲಾವಧಿ ಬೇಕು. 2 ವರ್ಷ PhD ಮುಗಿದ ತಕ್ಷಣ ವೈವಾ ಪರೀಕ್ಷೆಯನ್ನು ನಡೆಸಿ ಅವರಿಗೆ PhD ಅವಾರ್ಡ್ ಅನ್ನು ಮಾಡಬೇಕು ಅನ್ನೋ ಒಂದು ರೆಕಮೆಂಡೇಶನ್ ರಾಧಾಕೃಷ್ಣನ್ ಕಮಿಷನ್ ದವರು ಹೇಳಿದ್ದಾರೆ. ಇದರ ಪ್ರಕಾರ ಆಯ್ತಂದ್ರೆ ತುಂಬಾ ಚೆನ್ನಾಗಿ ಒಮ್ಮೊಮ್ಮೆ ಏನಾಗ್ತದ್ರಿ ಎಕ್ಸ್ಟೆಂಡ್ PhD ಕೋರ್ಸ್ ಮಾಡೋ ಸಲುವಾಗಿ ಎಕ್ಸ್ಟೆಂಡ್. ಈಗ ನೋಡ್ರಿ 10 ವರ್ಷ ಆಯ್ತು PhD ಮಾಡ್ತಾ ಇದ್ದೀನಿ, ಇನ್ನೂ ಗಂಟಿನೇ ಇದೆ ನನ್ನ ಕೈಯೊಳಗೆ. 10 ವರ್ಷ ಐತ್ರಿ. 2015 ಅಡ್ಮಿಷನ್ ತಗೊಂಡಿದ್ದೆ PhD. ಆ PhD ಅಡ್ಮಿಷನ್ ಕಾಲಾಗಿ ಇಷ್ಟೆಲ್ಲ ಸೆಟ್ ನಡಿಯದ, ಏನೋ ಬೇರೆ ಕತ್ತಿ ಅದ, ಆಮೇಲೆ ಹೇಳ್ತೀನಿ. 10 ವರ್ಷ ಐತ್ರಿ, ಇನ್ನೂ ಅವಾರ್ಡ್ ಆಗಿಲ್ರಿ. ಈಗ ಮಾಡೋರು ಅದರ ಅವಾರ್ಡ್ ರೀ. ತಲೆ ಬೋಳ್ಸುದ್ರಪ್ಪ PhD ಸಲುವಾಗಿ ಏನ್ ಮಾಡೋದು. 70ನೇ MHRD ಏಜೆನ್ಸಿ ಈಸ್ ಟು ಫಾರ್ಮುಲೇಟ್ ಪಾಲಿಸಿ ಆಫ್ ಹೈಯರ್ ಎಜುಕೇಶನ್. ಹೈಯರ್ ಎಜುಕೇಶನ್ಗೆ ಸಂಬಂಧಪಟ್ಟಂತ ಪಾಲಿಸಿಗಳನ್ನ MHRD ಇವರು ಮಾಡುತ್ತಿದ್ದಾರೆ. ಈಗ MHRD ಇದನ್ನ ಬದಲಾವಣೆ ಮಾಡಿ ಮಿನಿಸ್ಟರ್ ಆಫ್ ಎಜುಕೇಶನ್ ಆಗಿದೆ. ಫಾರ್ ಕ್ರಿಯೇಷನ್ ಅಂಡ್ ಡೆವಲಪ್ಮೆಂಟ್ ಆಫ್ MOOC ಕೋರ್ಸಸ್ ಇನ್ ಡಿಫರೆಂಟ್ ಡಿಸಿಪ್ಲಿನ್, MHRD ಹ್ಯಾಸ್ ನೋಟಿಫೈಡ್ UGC ಈಸ್ ಒನ್ ಆಫ್ ದಿ 8 ನ್ಯಾಷನಲ್ ಕೋಆರ್ಡಿನೇಟರ್. MOOC ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ಗಳನ್ನ UGC ದವರು ಯಾರು MHRD ದವರು ಪ್ರಾರಂಭ ಮಾಡಿದ್ದಾರೆ. ಇದರಲ್ಲಿ ಬೇರೆ ಬೇರೆ ಘಟಕಗಳಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. UGC ಕೂಡ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. MOOC ದ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಹೇಳಿದ್ದೇನೆ. ರೈಟ್ ಟು ಎಜುಕೇಶನ್ ಆಕ್ಟ್ 2009 ಕವರ್ಸ್ ಚಿಲ್ಡ್ರನ್ ಆಫ್ ಏಜ್ ಗ್ರೂಪ್ 6 to 14 ಏಜ್. 6ರಿಂದ 14 ವರ್ಷದ ಮಕ್ಕಳಿಗೆ ಈ ರೈಟ್ ಟು ಎಜುಕೇಶನ್ ಆಕ್ಟ್ ಅನ್ನ ಫಾಲೋ ಆಗುತ್ತಿದೆ. ಜಾಮೆಟ್ರಿ ಭೂಮಿತಿ ಇನ್ ಆನ್ಸೆಂಟ್ ಇಂಡಿಯಾ ವಾಸ್ ಡಿಸ್ಕಸ್ಡ್ ಇನ್ ದ ಬುಕ್ ಸುಲ್ವಾ ಸೂತ್ರಾಸ್. ಸುಲ್ವಾ ಸೂತ್ರ ಈ ಪುಸ್ತಕದಲ್ಲಿ, ಇದು ಭಾರತದ ಪ್ರಾಚೀನ ಪುಸ್ತಕವಾಗಿದೆ. ಇದರಲ್ಲಿ ಜಾಮೆಟ್ರಿಗೆ ಸಂಬಂಧಪಟ್ಟಂತ ಕಾನ್ಸೆಪ್ಟ್ಗಳನ್ನು ಹೇಳಲಾಗಿದೆ. ಇನ್ನು ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅನ್ನೋದು NCERT ದವರು ಕಂಡಕ್ಟ್ ಮಾಡುತ್ತಾರೆ. ಇದು ಈ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಸ್ಕೀಮ್ ಇವರ ಪ್ರಕಾರ ಇಟ್ ಪ್ರೊವೈಡ್ಸ್ ಸ್ಕಾಲರ್ಶಿಪ್ ಟು 1000 ಬ್ರಿಲಿಯಂಟ್ ಸ್ಟೂಡೆಂಟ್ಸ್. 1000 ವಿದ್ಯಾರ್ಥಿಗಳಿಗೆ, ಅದು ವಿಜ್ಞಾನ ಕ್ಷೇತ್ರದೊಳಗ ವಿಜ್ಞಾನ ವಿಷಯದಲ್ಲಿ ಬುದ್ಧಿವಂತ ಇರುವ ವಿದ್ಯಾರ್ಥಿಗಳನ್ನ 1000 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡುತ್ತಾರೆ. ಅದರಲ್ಲಿ 150 ವಿದ್ಯಾರ್ಥಿಗಳು SC ಕ್ಯಾಟಗರಿ ಆಗಿರಬೇಕು, 75 ವಿದ್ಯಾರ್ಥಿಗಳು ST ಕ್ಯಾಟಗರಿ ಹೊಂದಿರಬೇಕು. ಇಲ್ಲಿ ಒಂದು ಪುಸ್ತಕಗಳ ಹೆಸರು ಮತ್ತು ಆ ಬರೆದಂತ ಲೇಖಕರು. ಅರ್ಥಶಾಸ್ತ್ರ ಎಂಬ ಪುಸ್ತಕವನ್ನು ಚಾಣಕ್ಯ ಇವರು ಬರೆದಿದ್ದಾರೆ. ಚರಕ ಸಂಹಿತ, ಇದು ಆಯುರ್ವೇದಕ್ಕೆ ಸಂಬಂಧಿಸಿದ ಪುಸ್ತಕವನ್ನು ಚರಕ ಇವರು ಬರೆದಿದ್ದಾರೆ. ಸುಶ್ರುತ ಸಂಹಿತ, ಇದು ಮೆಡಿಸಿನ್ಗೆ ರಿಲೇಟೆಡ್ ಇರುವ ಪುಸ್ತಕವನ್ನು ಸುಶ್ರುತ ಋಷಿ ಬರೆದಿದ್ದಾರೆ. ಇನ್ನು ಮ್ಯಾಥಮೆಟಿಕ್ಗೆ, ಗಣಿತಕ್ಕೆ ಸಂಬಂಧಿಸಿದ 4 ಮೇಜರ್ ಸುಲಭ ಸೂತ್ರ ಈ 4 ಪ್ರಕಾರದ ಪುಸ್ತಕಗಳನ್ನು ಬರೆದವರು ಈ 4 ಜನ ಋಷಿಗಳು: ಬೌದ್ಧಾಯಣ, ಮಾನವ, ಅಪಸ್ತಂಭ ಮತ್ತು ಕಟ್ಯಾಯನ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.